ಕಾಟೇರ ಸಕ್ಸಸ್ ಬಿಟ್ ನ ಆ ಕಾಂಟ್ರವರ್ಸಿಯ ನಂತರ ನೀವು ನಿಮ್ಮ ನಿರ್ಮಾಪಕರು ಮತವಿಜದ ನಿರ್ಮಾಪಕರು ಉಮಾಪತಿಯವರು ನೀವು ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ಬೇಕು. ಏನ್ ಹೇಳ್ತೀರಾ ಸರ್? ಕಾಂಟ್ರವರ್ಸಿಗೂ ನನಗೂ ಸಂಬಂಧ ಇಲ್ಲ. ಓಕೆ, ನಾವು ಉಮಾಪತಿ ಸರ್ ಮುಂದೆ ಹಿಂದೆನೂ ಚೆನ್ನಾಗಿದ್ದೀವಿ, ಇವತ್ತು ಚೆನ್ನಾಗಿದ್ದೀವಿ. ಅವರು ನನ್ನ ನಿರ್ಮಾಪಕರು, ಅನ್ನದಾತರು, ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಗೌರವ ಸದಾ ಕಾಲ ನಾ ಇರೋ ತನಕ ಇದೆ. ಸರ್, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂತಹ 6 ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ. ಅದ್ರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೆಯುವಂತಹ ಘಟನೆಗಳು ಆ ವಿಚಾರವಾಗಿ ಏನ್ ಹೇಳಿ ಸರ್? ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ IPL ಆ್ಯಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ. ಯಾವುದೋ ಎಲೆಕ್ಷನ್ ಇಲ್ಲ, ಬರೀ IPL ಬಂದಿದ್ದು ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು, ಸುಮಾರು ಸಿನಿಮಾ ರಿಲೀಸ್ ಆಗಬೇಕಾಯ್ತು. ಬಟ್ ಇನ್ನು 6 ತಿಂಗಳು ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳಿವೆ. ಮ್ಯಾಕ್ಸ್ ಇದೆ, ಮಾರ್ಟಿನ್ ಇದೆ, ಭೀಮಾ ಇದೆ, ಇನ್ನೂ ಹಲವಾರು ಸಿನಿಮಾಗಳಿದೆ. ಇನ್ನು ನಮ್ಮ ಡಿ ಬಾಸ್ದು ಇನ್ನೊಂದು ಡೆವಿಲ್ ಸಿನಿಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು. ನಮಗೂ ಒಂದು ಹೋಪ್ ಇದೆ. ಸೊ ಎಲ್ಲ ಅಂದ್ಕೊಂಡೆ ಅಂದರೆ ಈ 6 ತಿಂಗಳು ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಇಂಡಸ್ಟ್ರಿನ ಯಾರೋ 4 ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣ ಇಂಡಸ್ಟ್ರಿ ಹಾಳಾಗೋಯ್ತು, ಮುಳುಗೋಯ್ತು ಅನ್ನೋದಿಲ್ಲ. ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, 70 ಥಿಯೇಟರ್ ಓಪನ್ ಆಗುತ್ತೆ, ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಬಟ್ ಯಾವುದೋ ಒಂದು 2 ಸಿನಿಮಾ ಫ್ಲಾಪ್ ಆದ ತಕ್ಷಣ, ಒಂದು 10-15 ಥಿಯೇಟರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಇಂಡಸ್ಟ್ರಿ ಮುಳುಗೋಯ್ತು, TV ರೇಟ್ಸ್ ಇಲ್ಲ, ಡಬ್ಬಿಂಗ್ ರೇಟ್ಸ್ ಇಲ್ಲ, ಭೀಮಾ ಸೇಲ್ ಆಗಿದೆ, ಮ್ಯಾಕ್ಸ್ ಸೇಲ್ ಆಗಿದೆ, ಮಾರ್ಟಿನ್ ಸೇಲ್ ಆಗಿದೆ, ಇವೆಲ್ಲ ಸಿನಿಮಾಗಳಲ್ವಾ. ಸೊ ಇಂಡಸ್ಟ್ರಿ ಚೆನ್ನಾಗಿದೆ, ಇನ್ನೂ ಚೆನ್ನಾಗಾಗುತ್ತೆ. ಲಾಸ್ಟ್ ಇಯರ್ ತಗೊಂಡ್ರು ಕಾಂತಾರ ಬಂದಾಗೂ ಇದೇ ಥರ ಇತ್ತು. ಬಟ್ ಕಾಟೇರ ಬಂದಾಗೂ 9-10 ತಿಂಗಳು ತುಂಬಾನೇ ಕಷ್ಟದಲ್ಲಿತ್ತು. ಕಾಟೇರ ಅಂಡ್ ಉಪಾಧ್ಯಕ್ಷ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಸೊ ಈ ವರ್ಷ ಭೀಮಾ ಹಿಟ್ ಆಗಲಿ, ಎಲ್ಲ ಸಿನಿಮಾ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ. ದರ್ಶನ್ ಅವರ ಒಂದು ಆಪಾದನೆಯ ಮೇಲೆ ಅವರು ಆಪಾದನೆಯ ಬಗ್ಗೆ ನೀವು ಕಾಟೇರ ಚಿತ್ರದ ಟೈಮಲ್ಲಿ ಅವ್ರಿಗೆ ತುಂಬಾ ಓಡಾಡ್ತೀವಿ. ಕಾಟೇರ ಸಿನಿಮಾದಿಂದ ಒಡನಾಟ ಅಲ್ಲ, ಒಂದು 10-12 ವರ್ಷದಿಂದ ನಾನು ಇಂಡಸ್ಟ್ರಿ ಬಂದ ಟೈಮಿಂದ ದರ್ಶನ್ ಸರ್ ಬಲ್ಲೆ. ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ರ ಆಗ್ತೀನಿ, ಕಾಟೇರದಿಂದ ಇನ್ನೂ ಹತ್ರ ಆಗ್ತೀವಿ. ಒಂದು ಒಳ್ಳೆ ಒಡನಾಟ, ನಿರ್ದೇಶಕರೇ ಅಂತಾನೆ ಗೌರವ ಕೊಟ್ಟು ಮಾತಾಡಿಸುವಂತ ಎಲ್ಲೇ ಇದ್ರು ಸುಧಾ ಆ ಪದನ ಅವರು ಯಾವತ್ತೂ ಹೆಸರಿಗೆ ಕರೆಯಲ್ಲ. ಯಾರೇ ನಿರ್ದೇಶಕರು ಅಂತಾನೆ ಕರೀತಾರೆ. ನೀವೇ ಒಂದು ಮಾತು ಹೇಳಿದ್ರಿ, ಆಪಾದನೆ ಅಷ್ಟೇ, ಅವರು ಇನ್ನೂ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ದರ್ಶನ್ ಸರ್ ಜೈಸಿಲ್ ಇದ್ದಾರೆ. ಸೊ ಯಾರ್ಯಾದ್ರೂ ಅಷ್ಟೇ, ನೀವು ಯಾರು ಅಲ್ಲಿ ಏನ್ ನಡೆದಿದೆ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅದಕ್ಕೆ ಅಂತ ತುಂಬಾ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಅವರು ತೀರ್ಮಾನ ತಗೋತಾರೆ. ಸೊ ತೀರ್ಮಾನನ ಅವ್ರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳಕ್ಕೆ ನೀವು ನಮ್ಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಅದಕ್ಕೆ ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಲ್ಲುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ. ಆದಷ್ಟು ಬೇಗ ಸಿಗ್ಲಿ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ನಿಜವಾದ ಆರೋಪಿಗಳಿದ್ದಾರೆ, ಅಪರಾಧಿಗಳಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲಿ. ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪ್ ಅಲ್ಲಿ ತಗಲಾಕೊಂಡಿರ್ಬೋದೇನೋ. ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ. ಒಂದು ಮಾತು ಹೇಳ್ತೀನಿ, ಬಾಸ್ ಜೈಲಲ್ಲಿ ಇದ್ರು ಹವಾ ನಡೀತಾ ಇದೆ, ಹೊರಗಡೆ ಬಂದ್ರು ಹವಾ ನಡೆಯುತ್ತೆ. ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ರು ಮೆರು ನಟ, ಅವ್ರ ಇಂಡಸ್ಟ್ರಿಗೆ ಒಂದು ತೂಕ. ಸೊ ಅವ್ರು ಎಷ್ಟು ಬೇಗ ಆಚೆ ಬರ್ತಾರೆ ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ, ಒಳ್ಳೆ ಬೆಳವಣಿಗೆಗಳಾಗುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ನಡೆಯುತ್ತೆ. 100 ಕೋಟಿ ಟರ್ನ್ ಓವರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ. ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ. ಸೊ ನಿಮಗೂ ಗೊತ್ತು ಅದನ್ನು. ಸೊ ಎಷ್ಟೋ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು. ಸೊ ನಾನು ಇಂಡಸ್ಟ್ರಿಯನ್ ಆಗಿ, ನಿರ್ದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ. ದರ್ಶನ್ ಸರ್ ನಾನೊಂದು ದೇವರ ಕೇಳ್ಕೊತೀನಿ, ನಿರಪರಾಧಿಯಾಗಿ ಒಂದು ಆಚೆ ಬರಲಿ ಅನ್ನೋದು ನನ್ನೊಂದು ಕಳಕಳಿ. ಸರ್, ಮಾತಾಡುವಾಗ ಮೆನ್ಷನ್ ಮಾಡಿದ್ರೆ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡ್ರೆ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಎ ಪೊಲೀಸ್ ಆಫೀಸರ್. ನಾನು ಹೇಳ್ತಾ ಇದ್ದು ಇರ್ಬೋದೇನು ಟ್ರಾಪಸ್. ಯಾಕೆ ನಾನು ನೋಡ್ದಂಗೆ, ಮೇಲ್ನೋಟಂಗೆ ನಾನು ನೋಡ್ದಂಗೆ, ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ, ಓಕೆನಾ, ನೀವು ಅಲ್ಲ. ನನ್ನ ಅಭಿಪ್ರಾಯ ಟ್ರಾಪಸ್ ಹಾಕೊಂಡಿರ್ಬೋದೇನೋ. ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ, ಓಕೆನಾ, ಯಾರೇ ಆಗಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ. ಮದಗಜ ಮಹೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಗುರುತಿಸಿಕೊಂಡರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿರ್ದೇಶನದಕ್ಕಿಂತ ಹೆಚ್ಚಿನಾಗಿ ಒಂದು ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಕಾಣಿಸ್ಕೊಂತಾರೆ. ಸೊ ಎಲ್ಲೋ ಒಂದ್ ಕಡೆ ಮಹೇಶ್ ಅವರು ನಿರ್ದೇಶನ ಬಿಟ್ರ ಅಥವಾ ನಿರ್ದೇಶನ ಮಾಡ್ತಾ ಇಲ್ವಾ, ಅಥವಾ ಯಾವ ಸ್ಟಾರ್ಸ್ಗಳು ಕತೆ ಕೇಳ್ತಿಲ್ಲ, ಅಥವಾ ನಿಮ್ಮ ಕತೆಗೆ ಹೊಂದುವಂತ ಸ್ಟಾರ್ಸ್ಗಳು ಸಿಗ್ತಾ ಇಲ್ವಾ? ಏನಕ್ಕೆ ಮಹೇಶ್ ಅವರು ಡೈರೆಕ್ಷನ್ ಅನ್ನೋ ಒಂದು ಹುದ್ದೆಯನ್ನ ಬಿಟ್ಟು, ಅಂದ್ರೆ
ಒಂದು ಹೊಸ ನಾಯಕನೋ ಅಥವಾ ಕಥೆಯನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಮೋಷನ್ ಇದೆ. ಯಾಕೆ ಪ್ರಮೋಷನ್ ಮಾಡಬಾರ್ದು ಅವರ ಉದ್ದೇಶದ? ಇನ್ನೊಂದು ಸಿನಿಮಾ ಸಪೋರ್ಟ್ ಮಾಡಬಾರ್ದಾ? ನಾನು ನಿಮಗೆ ಕೇಳ್ತೀನಿ. ನಂಗೆ ಕೇಳ್ತೀರಾ? ಹಾ, ಓಕೆ, ಮಾಡ್ಬೋದು, ಮಾಡೋದಕ್ಕೆ ತಪ್ಪೇ ಇಲ್ಲ. ತಪ್ಪೇನು? ಈಗ ಒಂದು ನಿಮಿಷ, ಚೇತನ್ ಕುಮಾರ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಸಿಂಗರ್ ಆಗಿದ್ದಾರೆ. ಈಗ ನೀವು ನೋಡುವ ಜೋರು ಮ್ಯಾಡಿ ಸಿನಿಮಾದು, ಹಂಗಾರೆ ಅವರು ಫುಲ್ ಫ್ಲೆಡ್ಜ್ ಸಿಂಗರ, ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಹಂಗಿದ್ರೆ ಮಹೇಶ್ Support ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡ್ತಾರೆ? ಯಾರು ಮಾಡ್ತಾ ಇಲ್ಲ? ಯಾರು ಮಾಡಿಲ್ಲ? ವೃತ್ತ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಹ್ಮ್. ಓಕೆನಾ? ಪ್ಯೂರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿರುವಂಥದ್ದು. ನೆಕ್ಸ್ಟ್ ವೀಕ್ ಇದೆ ಹ್ಮ್. ರಿಲೀಸ್, 2 ವಾರದಲ್ಲಿದೆ. ಅದನ್ನ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆನೇ ಹೇಳಿ, ನನ್ನ ಹತ್ರ ಪ್ರೀತಿಯಿಂದ ಬಂದವರಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ನಮ್ಗೇನೋ ಒಂದಷ್ಟು ಸ್ಟ್ರಾಟಜಿಗಳಿದೆ, ಅದನ್ನ ಹೇಳ್ಕೊಡ್ತೀವಿ. ಇವತ್ತು ಮಾಡ್ತೀವಿ, ಮುಂದೆನೂ ಮಾಡ್ತೀವಿ. ಹಂಗಂತ ನಾವು ಯಾವುದೇ ರೀತಿ PR ಹೋಗೋಣ, ಓಕೆನಾ? ಅದಕ್ಕೆ ಅಂತಾನೆ ಸೀನಿಯರ್ಗಳಿದ್ದಾರೆ. ನಮ್ಮ ಹತ್ರ ಬಂದಾಗ ಒಂದಷ್ಟು ಐಡಿಯಾಗಳು ಅಷ್ಟೇ ಹೇಳ್ಕೊಡ್ತೀವಿ, ಓಕೆನಾ? ನಾವು ಅಷ್ಟೇ ಐಡಿಯಾಗಳು ಪ್ರೇಮ್ ಸರ್ ಹತ್ರ, ಆರ್ಚಂದ್ರ ಸರ್ ಹತ್ರ, ಅವ್ರು ನಮಗೆ ಈ ವಿಷಯದಲ್ಲಿ ಗುರುಗಳು. ಹ್ಮ್. ಪ್ರಮೋಷನ್ ವಿಷಯದಲ್ಲಿ ಅವರು ನಮ್ಗೆ ಅವ್ರನ್ನ ಫಾಲೋ ಮಾಡ್ತೀವಿ, ಓಕೆನಾ? ಯಾಕೆ ಸರ್ ಬೇರೆ ಸಿನಿಮಾದಲ್ಲಿ ಇವಾಗ ಒಂದು ಕಲ್ಕಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಮಟ್ಟ ಪ್ರಮೋಷನ್ ಮಾಡ್ತಾರೆ, ಓಕೆನಾ? ಗೊತ್ತದು 600 ಕೋಟಿ ಹಾಕೋರೆ 600 ಕೋಟಿ ದುಡಿಯುತ್ತೆ ಅಂತ, ಆದ್ರೂ 100 ಕೋಟಿ ಚೆಲ್ತಾರೆ. ಸೊ ನಮ್ಮ ಸಿನಿಮಾದ ಪ್ರಮೋಷನ್ಸ್ ಆಗಬೇಕು, ಕೆಲವ್ರು ಗೊತ್ತಿರಲ್ಲ, ಕೆಲವು ಡೈರೆಕ್ಟ್ ಕ್ಲಿಕ್ ಮಾಡಿ.